ಸಿನಿಮಾ ರಂಗದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು, ತಮ್ಮದೇ ಆದ ಪ್ರತಿಭೆಯನ್ನ ಹೊರ ಹಾಕ್ಬೇಕು ಅನ್ನೋದು ಪ್ರತಿಯೊಬ್ಬರ ಬಹುದೊಡ್ಡ ಕನಸಾಗಿರುತ್ತೆ. ಆದ್ರೆ ಇತ್ತೀಚೆಗೆ ಕೆಲವೊಬ್ಬರಿಗೆ ಚಾನ್ಸ್ಗಳು ಸಿನಿಮಾದಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಕೆಲವರು ತಮ್ಮ ಪ್ರತಿಭೆಯನ್ನು ಹೊರ ಹಾಕಲು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಅದರಿಂದನೇ ಕಿರುಚಿತ್ರವನ್ನ ನಿರ್ಮಾಣ ಮಾಡಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸ್ತಾ ಇದ್ದಾರೆ. ಸೊ ಆ ಒಂದು ಸಾಲಿಗೆ ಈಗ ನಮ್ ಜೊತೆ ಒಂದು ತಂಡ ಇದೆ. ಜೊತೆಗೆ ಈ ತಂಡದವರು ಯಾವ ರೀತಿಯಾದಂತಹ ಕಥೆಯನ್ನು ಹುಟ್ಟಾಕಿದ್ರು, ಜೊತೆಗೆ ಈ ಕಥೆಯ ಹೆಸರೇನು ಹಾಗೂ ಈ ಕಥೆಯ ರೋಚಕತೆ ಏನು ಎಲ್ಲವನ್ನ ಈ ಸಿನಿಮಾ ತಂಡದವರಿಂದನೇ ತಿಳ್ಕೊಳ್ಳೋಣ. ಈ ಸಿನಿಮಾದ ನಿರ್ದೇಶಕರಾದಂತಹ ಸಂಜು ಶೆಟ್ಟಿ ಅವರು ನಮ್ ಜೊತೆ ಇದ್ದಾರೆ. ಸೊ ಅವ್ರನ್ನ ನಾನು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸೊ ಅದೇ ರೀತಿ ಈ ಒಂದು ಸಿನಿಮಾದ ಕಲಾವಿದರಾದಂತಹ ಸಂತೋಷ್ ಇಂಗಳಿಗೆ ಅವರು ಕೂಡ ನಮ್ ಜೊತೆಗಿದ್ದಾರೆ. ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ನಮಸ್ತೆ. ಅದೇ ರೀತಿ ಮತ್ತೊಬ್ಬ ಕಲಾವಿದರಾದಂತಹ ಲಕ್ಷ್ಮಣ್ ಮ್ಯಾಗೇರಿ ಅವರು ಕೂಡ ನಮ್ ಜೊತೆ ಇದ್ದಾರೆ. ಸೊ ಅವ್ರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮ್ಮ ಕಾರ್ಯಕ್ರಮ ಸ್ವಾಗತ. ಮೊದಲನೇದಾಗಿ ಸರ್, ನಾನ್ ಹೇಳ್ಬೇಕಂತಂದ್ರೆ ಈ ಕತೆ ಟೈಟಲ್ ಒಂದು ಕ್ಯಾಚಿ ತರ ಇದೆ, ಭೀಮಸೇನ ಅನ್ನೋದು. ಸೊ ಹೇಗೆ ಈ ಕಥೆಯನ್ನ ನೀವು ಹುಟ್ಟಾಕಿದ್ರಿ? ಟೈಟಲ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಟೈಟಲ್ ಅಂದ್ರೆ ಇದು ಏನೋ ಒಂದು ಹಂಗೆ ಒಂದ್ ಸನ್ನಿವೇಶನ ಬಂತು. ಆ ಸನ್ನಿವೇಶನಗೋಸ್ಕರ ಇವ್ರಿಗೆ ಹೇಳಿದೆ ಹಿಂಗ್ ಮಾಡೋಣ ಅಂತಂದು. ಅಣ್ಣ ಸುಮ್ನಿರು ಅಂತಂದ್ರೆ ಸುಮ್ನಿರು ಅಂತಂದಾಗ ಒಂದ್ಸತಿ ಹಂಗ ಮಾಡೋಣ ಅನ್ಕೊಂತ ಹೋದಾಗ 1 ವೀಕ್ 2 ವೀಕ್ ಹೋದಾಗ ಹಂಗ ಅಣ್ಣ ಈ ಪಿಕ್ಚರ್ ಮತ್ತೆ ಹಿಂಗ್ ಸ್ಟೋರಿ ತೆಗ್ದೇವಲ್ಲ, ಇದಕ್ ಇದೇನ್ ಇಡೋಣ ಅಂತಂದು. ಅವಾಗ ಎಲ್ಲಾರು ಕೂತು ಮಾಡೋ ಹೊತ್ನ್ಯಾಗ ಹಂಗ ಬಂತು. ಅಂದ್ರೆ ನಮ್ಮ ಹುಡುಗಿನೂ ಕೇಳಿದಾಗ ಇಲ್ಲ ಈ ಟೈಟಲ್ ಹಿಂಗ್ ಮಸ್ತ್ ಕುಂತ್ಬಿಡ್ತೈತಿ ನೋಡಂತ ನನ್ ಹೆಂಡತಿ ಬಾಯಿಲಿದ್ರೆ ಇದು ಬಂದ್ಬಿಡ್ತು. ಅಂದ್ರೆ ಟೈಟಲ್ ಸಜೆಷನ್ ಮಾಡಿದ್ದೆ ನಮ್ಮ ವೈಫ್ ಭೀಮಸೇನ ಅಂತ ಕೊಟ್ಬಿಟ್ರೆ ಮಸ್ತ್ ಆಗತ್ತೆ. ಅವಾಗ ಕೂತ್ಕೊಂಡ್ ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಭೀಮಸೇನ ಅನ್ನೋದು ಮಸ್ತಾಗಿ ಕೂಡ್ ಬಿಡ್ತು. ಅದಕ್ಕೆಲ್ಲ ಕೂಡ್ತು. ಸಿಂಕಿಂಗ್ ನಾವು ಮಾಡಿದ್ದು ಟೈಟಲ್ಗೆ ತೆಳಗಡೆ ಇದಕ್ಕೂ ಕಥೆಗೂ ಎಲ್ಲದಕ್ಕೂ ಸಿಮಿಲರ್ ಆಗುತ್ತೆ. ಈ ಕತೆ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ಯಾವ ರೀತಿಯಾದಂತಹ ಕತೆ ಇದು? ಭೀಮಸೇನ ಅನ್ನೋ ಕತೆಗೂ ಮತ್ತೆ ನೀವು ಟೈಟಲ್ಗೂ ಮತ್ತೆ ನಿಮ್ಮ ಕತೆಗೂ ಯಾವ ರೀತಿಯಾದಂತಹ ಒಂದು ರಿಲೇಟಿವ್ ಕಾಣಿಸ್ತದೆ? ಅದು ಅಂಬೇಡ್ಕರ್ ಅನ್ನೋದು ದೊಡ್ಡ ದೇವ್ರ ಇದ್ದಂಗ. ಆ ದೇವ್ರ ಅಂತ ಹೇಳಿದ್ದು ನಾವ್ ಒಂಚೂರ್ ಲೈಟ್ ಆಗಿ ಅದು ಕಾಲ್ ದೊಳದ್ನ್ಯಾಗ ಒಂದ್ ಕಡ್ಡಿ ಅಷ್ಟು ನಾವು ಕತ್ತಿ ತಗೊಂಡ್ ಮಾಡಂತಿದ್ದ ಅಷ್ಟೇ. ಅಂದ್ರೆ ಇದು ನಿಜ ಜೀವನದಲ್ಲಿ ಆಗಿದ್ ಕತೆ. ಇದ್ರ ಮೇನ್ ರೋಲ್ ಈಗ ನೀವು ಅಪ್ರೋಚ್ ಮಾಡಿದಾಗ ಇದ್ರ ಮೇನ್ ರೋಲ್ ಯಾರನ್ನ ನೀವು ಅಪ್ರೋಚ್ ಮಾಡ್ಬೇಕಂತ ನಿಮ್ಮ ಮೈಂಡ್ ಒಳಗೆ? ಇಲ್ಲ, ನನ್ಗೆ ಶಂಕರ್ ಫಿಲ್ಮ್ ನ ಸ್ಟಾರ್ಟ್ ಆಗ್ಬೇಕಾರೆ ಇವರು ಪ್ರದೀಪ್ ನಿಮಣ್ಣರ್ ಅಂತ ಅದಾರ. ಅವ್ರು ನಮ್ ಶಂಕರ್ ಪಿಕ್ಚರ್ ಡೈರೆಕ್ಟರ್. ಅವಾಗ ಇವ್ರು ಬಂದು ನನಗೊಂದ್ ಡೈಲಾಗ್ ಕೊಡು ಅಂದ್ರೆ ಆಸಕ್ತಿ ಬಾಳ ಇತ್ತು ಸೂರ್ಗೆ. ನನಗೆ ಒಂಚೂರು ಹುಷಾರ್ ಇದ್ದಿದ್ದಿಲ್ಲ. ಒಂದ್ ದಿನ ಬಂದ್ರು ನಮ್ಮ ಮನೆಗೆ. ಬಂದ್ಮೇಲೆ ಹಿಂಗ್ ಅಂದ್ರೆ ನಾನು ಈ ಹುಡುಗ ಡೈಲಾಗ್ ಕೇಳ್ತಾನಲ್ಲ, ಆಸಕ್ತಿ ಬಾಳ ಐತಲ್ಪ ಅಂತಂದು ಕುತ್ಕೊಂಡ್ ನೀವು ನೋಡಿದಾಗ ಇವ್ರು ಏನು ಅಂತಂದು ಆ ಕತಿ ಮಾಡಿಟ್ಟು ಒಂದು 3 ತಿಂಗಳಾಗಿತ್ತು. ಭೀಮಸೇನದ ಅಂತ ಕತಿನ ಮಾಡಿಟ್ಟು 3 ತಿಂಗಳಾಗಿತ್ತು. ಅವಾಗ ನಿನಗ ಮಾಡ್ತೇನೆ ಅಂದಾಗ ಇವ್ರು ಸುಮ್ ಕುಂದ್ರಣ, ನಾ ಸೈಡ್ ಆಕ್ಟರ್, ನಾ ಹೆಂಗ್ ಮಾಡ್ತೇನೆ ಹಿಂಗ್ ಮಾಡ್ತೇನೆ ಅಂದ್ರೆ ಅವಾಗ ಹೇಳ್ಬಿಟ್ಲೆ ಅದೇನೋ ಮಾತಾಡ್ಕೊಂತ ಹೋಗಿ ಇಲ್ಲಿ ಮಠ ಬಂದ್ ನಿಂತಿದೆ. ನೀವು ಇವ್ರಿಗೆ ಮಾಡ್ಬೇಕಂತ ಪ್ರಾಪರ್ ಇವ್ರಿಗೆ ಮಾಡಿದ್ರು. ಇವ್ರು ನೋಡೇ ಬಂದಿದ್ರು. ಸೊ ಇವ್ರ ಪಾತ್ರದ ಬಗ್ಗೆ ಹೇಳೋದಾದ್ರೆ ನೀವು ಯಾವ ತರ ನಿಮ್ದು ಪಾತ್ರ? ಸ್ಟಾರ್ಟಿಂಗ್ ಇವ್ರು ನಿಮ್ಗೆ ಅಪ್ರೋಚ್ ಮಾಡಿದಾಗ ಏನ್ ಅನಿಸ್ತು? ಇಲ್ಲ, ನನಗ ಒಂಥರ ಶಾಕ್ ಆಗುತ್ತೆ. ಇವ್ರು ನೀ ಮಾಡಿದ್ರೆ ಹೀರೋ ಆಕ್ಟಿಂಗ್ ನೀನ್ ಮಾಡೋ ಮಕ್ಳಿಗೆ ಹೇಳ್ತೀರಿ, ನಾವು ಸಣ್ಣ ಏನೋ ಒಂದ್ ಸಣ್ಣ ಡೈಲಾಗ್ ಹಾಕೇನಿ, ಒಮ್ಮಿಗ್ಲೆ ದೊಡ್ಡ ಭಾರನ ಹೊರಸಾಕತ್ತಿರಲ್ಲ ನನ್ ಮೇಲೆ ಅಂತ ನಾನು ಅಂದ್ಬಿಟ್ಲೆ. ನೀ ಏನ್ ತಲೆ ಕೆಲ್ಸ ಮಾಡ್ಬಾ, ನಾನು ಹಿಂದಿದ್ದೆಲ್ಲ ನಾ ಸಪೋರ್ಟ್ ಮಾಡ್ತೇನೆ, ನಿನಗೆ ಏನ್ ಬೇಕು ಪ್ರತಿಯೊಂದ್ರಾಗ ನಾ ಸಪೋರ್ಟ್ ಕೊಡ್ತೇನೆ ಅಂತೇಳಿ ಎಲ್ಲಾ ರೀತಿಯಿಂದ ನಮ್ಮ ಬೆನ್ ನಿಂತ್ಕೊಂಡ್ರು. ಹಿಂಗಾಗಿ ಅವ್ರು ಯಾವ ಟೈಪ್ ನನಗೆ ಹೇಳ್ಕೊಡ್ತಾರ, ಅವ್ರಿಗೆ ನಮ್ಗೆ ಏನ್ ಮಾಡಂತ ಅದ್ರ ಪ್ರಕಾರ ಅವ್ರು ಹೇಳಿದಂಗ ನಾ ಎಲ್ಲ ಮಾಡಿದೆ. ಹಿಂಗಾಗಿ ಇಲ್ಲಿ ಕಾಣತೈತ್ರಿ ಟೀಸರ್ ಬಿಡುಗಡೆ ಮಾಡೋ ತನಕ ತಗೊಂಡ್ಬಂದೆ. ಟೀಸರ್ ಯಾವಾಗ ನಿಮ್ದು ಬಿಡುಗಡೆ? ಏಪ್ರಿಲ್ 14ನೇ ತಾರೀಕು. ಏಪ್ರಿಲ್ 14 ಬಿಡುಗಡೆ. ಏನ್ ಮೇನ್ ರೀಸನ್ ಏಪ್ರಿಲ್ 14 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಜಯಂತಿ? ಮೇನ್ ಏಪ್ರಿಲ್ 14 ನೀವು ಇಟ್ಕೊಂಡ್ರ ಕಾರಣ? ಯಾಕಂದ್ರ ಅವ್ರ ಆಡಳಿತ ಸಿನಿಮಾ ಮಾಡಿದ್ರಿ. ಹಿಂಗಾಗಿ ಅವ್ರ ಜಯಂತಿ ದಿನ ನಾವ್ ಬಿಡುಗಡೆ ಮಾಡ್ಬೇಕು, ನಮ್ದೊಂದು ಆಸೆ, ಕನಸು. ಈಗ ನಿಮ್ದು ನೀವು ನಿರ್ದೇಶನ ಮಾಡಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಗೆ ಈ ರೀತಿ ನಿರ್ದೇಶನ ಮಾಡ್ಬೇಕು ಸಿನಿಮಾಗಳನ್ನ ಹುಚ್ಚು ಹೆಂಗ್ ಯಾವ ರೀತಿ ಎಲ್ಲಿಂದ ನಿಮ್ದು ಪ್ಯಾಷನ್ ಅಥವಾ ಏನಾಗಿದೆ? ಇಲ್ಲ, ನಂಗೆ ಚಿಕ್ಕ ವಯಸ್ಸಿನಿಂದ ನಾನು ಒಂದು ಡೈರೆಕ್ಟರ್ ಆಗ್ಬೇಕು, ನಾನು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅನ್ನೋದು ಅವಾಗ್ಲಿಂದ ಆಸಕ್ತಿ ಇತ್ತು. ಅಂದಾಗ ನಾನು ಬೆಂಗಳೂರ ಎಲ್ಲ ಟ್ರೈ ಮಾಡಿದೆ. ಈಗ ಅವ್ರಿವ್ರು ಇದು ಮಾಡೋಕ್ಕಿಂತ ನಾನು ಓನ್ ಆಗಿ ಕ್ರಿಯೇಟ್ ಮಾಡಿದ್ರೆ ನಂದು ಒಂದು ಹವಾ ಆಕೈತಿ. ಲೇಟ್ ಆಗ್ಬೋದು, ಗೆಲ್ಲೋದು ಲೇಟ್ ಆಗ್ಬೋದು, ಆದ್ರೆ ನಾನು ಬ್ರ್ಯಾಂಡ್ ನಂದು ಒಂದು ಬ್ರ್ಯಾಂಡ್ ಇದು ಮಾಡಿರತ್ತಂತ SR ಫಿಲ್ಮ್ ಮಾಡಿದ್ವಿ. ಆಮೇಲೆ ಶಂಕರ್ ಮಾಡಿದ್ವಿ. ಶಂಕರ್ಲಿಂತ್ರ ಇವ್ರು ಪರಿಚಯ ಆದ್ರು. ನಂಗೆ ಹುಷಾರಿಲ್ದ ಬಂದು ಇವ್ರು ಕೂತ್ ಮಾತಾಡೋತ ಅಂದಾಗ ನೀನ ಹೀರೋ ಅಂತ ಇವ್ರು ಹೇಳಿದೆ. ಇವ್ರು ಅಲ್ಲಿಂತ್ರ ಬೆಳ್ಕೊಂತ ಹೋಗಿ ಇಲ್ಲಿ ಬಂದು ಹತ್ತಿದೆ. ಈಗ ನೀವು ಕಥೆಯನ್ನ ನೀವು ಚಾಯ್ಸ್ ಮಾಡ್ಬೇಕಾದ್ರೆ ಬರೀಬೇಕಾದ್ರೆ ಸಂತೋಷ್ ಅಣ್ಣವ್ರನ್ನ ನೀವು ಒಂದು ಫ್ರೇಮ್ ಅಲ್ಲಿ ಇಟ್ಕೊಂಡೆ ಸೊ ಇವ್ರಿಗೆ ಈ ರೀತಿ ಬರೀಬೇಕಂತ ಅನ್ಕೊಂಡಿದ್ರು ಅಥವಾ ಯಾವ ರೀತಿ ಇದು ಕಥೆಯನ್ನ ಹುಟ್ಟಾಕಿದ್ರು? ಇಲ್ಲ, ಏನಂದ್ರೆ ನನಗ ಈ ಕತೆಗ ಇದೇ ವ್ಯಕ್ತಿ ಈ ಹಳ್ಳಿ ಟೈಪ್ ಇರ್ಬೇಕು ಅಂದ್ರ ನನಗ ಬ್ಲ್ಯಾಕ್ ಒಂದ್ ಟೈಪ್ ಹಳೆ ಅವ್ರು ನೋಡಿದ್ರೆ ಒಂದ್ ಟೈಪ್ ಅಯ್ಯೋ ಅನ್ಸೋಂಗಿರ್ಬೇಕು. ಅಂದ್ರೆ ಈ ಫಿಲಮ್ ಸ್ಟಾರ್ಟ್ ಆಗಕ
ಇವ್ರ ಕತಿ ಅಂಬೇಡ್ಕರ್ ಕತಿ ತಗೊಂತೇನಂದ್ರ ಅದು ಏನೋ ಒಂದು ಸಿಮಿಲಾರಿಟಿ ಸ್ಟಾರ್ಟಿಂಗ್ ಆಗೋತೇನ ಅಯ್ಯೋ ಪಾಪ ಹೆಂಗ್ ನೋಡಪ್ಪ ಇವ್ನ ಜೀವನ ಅಂತ ಅನ್ಕೊಂತ ಹೋಗಿ ಅದ್ ಎಲ್ಲೋ ಹೋಗಿ ಮತ್ತೆ ಎಲ್ಲೋ ಇಳಿತೈತಿ ಒಂದ್ ನೋಡೋರ್ಗೆ ವಾ ಮೋಸ ಮಾಡ್ನಲ್ಲಪ್ಪ ಹೆಂಗಿದ್ದಾರು ಅಂತ ಈ ತರ ಹಿಂಗ್ ಬಂದ್ ಹಿಂಗ್ ಹೋಗುತ್ತೆ. ಮತ್ತೆ ಈಗ ನಿಮ್ ಈ ಭೀಮಸೇನ ಕತೆ ಈಗ ನಾರ್ಮಲ್ ನಾವು ಸ್ಟೋರೀಸ್ ಗಳು ನೋಡೋದಕ್ಕೂ ನಿಮ್ಮ ಭೀಮಸೇನ ಅನ್ನೋದಕ್ಕೂ ಏನ್ ಡಿಫ್ರೆನ್ಸ್ ಐತೆ ಅಂತ ಅನಿಸ್ಕೊತೈತಿ? ಇದಕ್ಕ ಮಾಮೂಲಿ ಪಿಕ್ಚರ್ ಮಾಡೋದಕ್ಕೂ ಇದಕ್ಕ ಬಹಳ ವ್ಯತ್ಯಾಸ ಇದೆ. ಇದೊಂದ್ ಸಿಮಿಲರ್ ಇದೆ ಅಂದ್ರ ಹೊಸಬ್ರನ್ನ ತೊಗೊಂಬಂದು ನಾವ್ ಇದ್ರಾಗ ಆಕ್ಟಿಂಗ್ ಮಾಡಿಸ್ತೇವೆ ಅಂದ್ರೆ ನಮಗೂ ಒಂದು ಇದು ಇರುತ್ತಲ್ಲ, ಭಯ ಇರುತ್ತೆ ಹೆಂಗ್ ಮಾಡ್ತಾರಪ್ಪ. ಮತ್ತ ಅದ್ರಾಗ ದೇವ್ರ ಹೆಸರು ಇಟ್ಕೊಂಬೋಣ ಅಂತ ಅಂಬೇಡ್ಕರ್ ಅನ್ನೋರು ಒಬ್ರು ದೇವ್ರು ಆ ದೇವ್ರ ಹೆಸರು ಇಟ್ಕೊಂಬೋಣ ಅಂತ ಒಂಚೂರು ಭಯ ಭಕ್ತಿ ಎಲ್ಲಾ ಇರ್ಬೇಕಲ್ಲ. ಹಂಗ ಹೋಗ್ಗುತಿ ಹಂಗ ಏನು ಮಾಡಕ್ ಆಗಲ್ಲ. ಅದೆಲ್ಲಾ ಭಯ ಭಕ್ತಿ ಇಟ್ಕೊಂಡು ಒಂದ್ 3 ತಿಂಗಳು ಬರೀ ಅವ್ರು ಫೋಟೋಶೂಟ್ಗೆ ಒಂದ್ 3 ತಿಂಗಳು ಬರೀ ಫೋಟೋಶೂಟ್ಗೆ 3 ತಿಂಗಳು ಮಾಡ್ಯಾರ. ಫೋಟೋಶೂಟ್ಗೆ 3 ತಿಂಗಳು ಮಾಡಿ ಅದು ಪ್ರಮೋಷನ್ ಎಲ್ಲಾ ಆಗಿ ಅದ್ರದ್ದು ಓಕೆ ಆದ್ಮೇಲೆ ಫೋಟೋಶೂಟ್ ಆದ್ಮೇಲೆ ಇವ್ರು ನಾನು ಪಕ್ಕ ಅದೀನಿ ನನಗಂತ ಮೊನ್ನೆಕ್ಕೆ 50% ಪಕ್ಕ ಇದೆ. ಮತ್ತೆ ಫೋಟೋಶೂಟ್ ಆದ್ಮೇಲೆ 100% ಪಕ್ಕ ಆದ್ರೆ ಅದಾದ್ಮೇಲೆ ಟೀಚರ್ಗೆ ಮತ್ತೊಂದು 6 ತಿಂಗಳು ಮತ್ತೊಂದು ಕೋರ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ ಡಿಸೈನ್ ಮಾಡ್ಬೇಕು ವರ್ಕ್. ಇದು ಇದೇ ತರ ಬರ್ಬೇಕು, ನನಗೆ ಇದೇ ತರ ಮ್ಯೂಸಿಕ್ ಬರ್ಬೇಕು, ಇದೇ ತರ ನನಗೆ ಒಂದೊಂದು ಪ್ರಾಡಕ್ಟ್ ಅವ್ರ ಕೈಯಾಗ ಹಿಡ್ಕೊ ಮಚ್ಚು ಲಾಂಗ್ ಎಲ್ಲಾನು ನಾವು ಡಮ್ಮಿ ರೆಡಿ ಮಾಡಿಸ್ಬೇಕು. ಬೆಂಗಳೂರಿಗೆ ಹೋಗಿ ಎಲ್ಲಾನು ಮಾಡಿಸಿ ಇಲ್ಲಿ ತಗೊಂಡ್ ಅಂದ್ರೆ ನೀವು ಹೇಳೋದೆಲ್ಲ ನೋಡಕ್ ಹೆಂಗ ಅನ್ಸುತ್ತೆ, ಒಂದ್ ದೊಡ್ಡ ಮೂವಿ ಯಾವ ರೀತಿಯಾಗಿ ಎಫರ್ಟ್ ಹಾಕ್ತಾರಲ್ಲ ಸೊ ಆ ತರ ಒಂದು ಕಿರುಚಿತ್ರ ನೀವು ಎಫರ್ಟ್ ಹಾಕಿದೆ. ನಿಜವಾಗ್ಲೂ ಬಹಳ ಅಪ್ರಿಶಿಯೇಟ್ ಅನಿಸ್ತೈತೆ. ಸಂತೋಷ ನೀವು ಹೇಳೋದಾದ್ರೆ ಈಗ ಸಿನಿಮಾ ಬಗ್ಗೆ ನಿಮ್ಗೆ ಯಾವ ರೀತಿ ಹಿಂಗ ಆಸಕ್ತಿ, ನಾನು ಈ ಸಿನಿಮಾದಾಗ ನೀವು ಹೀರೋ ಅಂತ ಹೇಳಿದಾಗ ನಿಮ್ ಮೊದಲೇ ಹೇಳಿದಂಗೆ ಬಹಳ ಹೆಂಗ್ ಶಾಕ್ ಆಗ್ತಂದ್ರೆ ನೀವು ಅದನ್ನ ಪ್ರಿಪೇರ್ ಲುಕ್ ವೈಸ್ ಎಲ್ಲ ಹೆಂಗ್ ಪ್ರಿಪೇರ್ ಆದ್ರಿ? ಪ್ರಿಪೇರ್ ಅನ್ನಕೇನ್ರಿ ಅವ್ರು ನನಗೆ 1 ಗಂಟೆಗೆ ಮಲ್ಕೊಂತೇನೆ. ನಾನು ಡೈಲಿ ಇವ್ರ ಜೊತೆ ಫೋನ್ ಮಾತಾಡ್ಕೊಂತ 1 ಗಂಟೆಗೆ ಮಲ್ಕೊಂತೀನಿ. ಪ್ರತಿಯೊಂದು ಇಂಚು ಸಿನಿಮಾದ್ದು ಒಂದು ಸ್ವಲ್ಪ ಬಿಡದಂಗ ಎಲ್ಲಾ ಕಲಿಸ್ತಾರ, ಪ್ರತಿಯೊಂದು ಹೇಳ್ತಾರ. ಈ ಟೈಪ್ ಮಾಡ್ಬೇಕು, ಈ ತರ ಆಕ್ಟಿಂಗ್ ಮಾಡ್ಬೇಕು, ಈ ಟೈಪ್ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರತಿಯೊಂದು ಅವ್ರು ಬೆಂಗಳೂರಾಗ ಇರ್ತಾರ, ನಾ ಇಲ್ಲಿ ಇರ್ತಾನೆ. ಅವ್ರು ಫೋನ್ ಮಾಡಿದ್ರೆ ನಾ ಪೆನ್ ತಗೊಂಡ್ ಕುಂತ ಬಿಡ್ತೇನ್ರಿ. ಅವ್ರ ಏನ್ ಹೇಳ್ತಾರ ಏನ್ ಬಿಡ್ತಾರ ಪ್ರತಿಯೊಂದು ಸೆಂಟೆನ್ಸ್ ನೆಲ್ಲ ಬರ್ಕೊಂಡ್ ಪ್ರಾಕ್ಟೀಸ್ ಮಾಡ್ಕೊಂತ ಇಲ್ಲಿ ಮಠ ತಗೊಂಡ್ಬಂದೇವ್ರಿ. ತುಂಬಾ ಕಷ್ಟಪಟ್ಟೇವಿ. ಫೈನಾನ್ಸಿಯಲ್ ಅಂತೂ ಕುಡಿಕೆ ಒಳಗೆ ಇದ್ದಿದ್ ರೊಕ್ಕನು ಬಿಟ್ಟಿಲ್ಲ. ತಗೊಂಡೋಗಿ ಕುಡಿಕೆ ಹೊಡ್ಕೊಂಡ್ ರೊಕ್ಕ ಹಾಕಿ ಸತಿಗೆ ಮಾಡ್ಕೊಂಡ್ ಇಲ್ಲ ತನ ತಂದೇವಿ. ಇನ್ ಮೇಲೆ ನೋಡ್ಬೇಕು ಅಂದ್ರೆ ಸ್ವತಃ ನೀವೇ ದುಡ್ಡು ಹಾಕಿರೋದು, ಯಾರು ಕೂಡ ಇದು ಸಿನಿಮಾ ಪ್ಯಾಷನ್ ಇತ್ತಿತ್ತಾಗ ಒಂದ್ ಚೂರು ಹೊರಗೆಲ್ಲಾರು ಎಲ್ಲ ಗುರ್ತ ಆದ್ಮೇಲೆ ಒಂದ್ ಸ್ವಲ್ಪ ಜನ ಹೆಲ್ಪ್ ಮಾಡಿದ್ರು, ಸಹಾಯ ಕೈ ಜೋಡಿಸಿದ್ರೆ. ಆಮೇಲೆ ಇನ್ನೊಂದ್ ಸ್ವಲ್ಪ ಹಗರ ಆತ. ಇನ್ನು ಮೇಲ್ಗಡೆ ನೋಡಿ ಅದ್ರ ನಮ್ಗೆ ಲಕ್ಷ್ಮಣ್ ಅನ್ನೋದು ಅವನು ಹೆಲ್ಪ್, ಫೈನಾನ್ಸಿಯಲ್ ಇದ್ರು ಹೆಲ್ಪ್ ಮಾಡವನೆ, ಅಡ್ಡಾಡೋದ್ರಂತ ಹೆಲ್ಪ್ ಮಾಡವನೆ ನನಗೆ. ಮತ್ತೆ ನನ್ನ ಡೈರೆಕ್ಷನ್ ಗೆ ಬಂದ್ ಬ್ಯಾಗ್ ಆಗ್ಲಿ ಒಂದ್ ಏನೋ ಆಗ್ಲಿ, ಒಂದು ಶೂಟಿಂಗ್ ಸ್ಟಾರ್ಟ್ ಆಗಿರ್ತೈತಿ, ನಾನ್ ಅಣ್ಣ ಏನ್ ಮಾಡಿ ನಾ ಮತ್ ಕೆಲ್ಸ ಎಲ್ಲಾ ಪ್ರತಿಯೊಂದು ಮಾಡ್ಯವನು. ಅವಂದು ಒಂದು ನನಗೆ ಬಲವಾದ ಬಲಗೈ ಇದ್ದಂಗ ನನಗ. ಈ ಲಕ್ಷ್ಮಣ ಅವ್ರು ನಿಮ್ಗೆ ಹೆಂಗ್ ಸಿಕ್ಕ್ರಿ? ನಿಮ್ಗೆ ಲಕ್ಷ್ಮಣ ಅವ್ರ ಅಂದ್ರೆ ಕೆಲವ್ರು ಲಕ್ಷ್ಮಣ ಅಂದ್ರೆ ಕೆಲವ್ರು ಕೆಲಸ ಮಾಡ್ಕೊಂತಿದ್ರು, ಸೊ ಅವ್ರು ಹುಡುಕಿದ್ದೆ ನೀವು? ಇವರು ನಮ್ಗೆ ಬಹಳ ವರ್ಷದಿಂದ ಪರಿಚಯ, ಸುಮಾರು ವರ್ಷದಿಂದ ನಮ್ಗೆ ಪರಿಚಯ. ಆಕ್ಚುಲಿ ನಾನು ಮೊರಾರ್ಜಿ ಸ್ಕೂಲ್ ನಾಗ ವರ್ಕ್ ಮಾಡೋದು, ನಾನು ಅಲ್ಲೇ ಕೆಲಸ ಮಾಡ್ತಿರ್ತೇನೆ. ಅಲ್ಲಿ ಆ ಊರವರೆಲ್ಲ ನಮ್ಗೆ ಪರಿಚಯ. ಆ ಪರಿಚಯ ಮುಖಾಂತರ ನಾವು ಒಂದ್ ಪ್ಲಾನ್ ಹಾಕೊಂಡ್ವಿ. ಈಗ ನೀನ್ ಒಂದ್ ಹಳ್ಳಿ ಒಳಗಡೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿ ಅಂದ್ಮೇಲೆ ನಿನ್ ಜೊತೆ ಒಬ್ರು ಯಾರು ಬೇಕು. ನೀ ಹಳ್ಳಿಯಾಗೆಲ್ಲ ಒಂದ್ ಹೊಲಕ್ಕೆ ಕೆಲಸ ಮಾಡ್ತಿ ಅಂದ್ಮೇಲೆ ನಿನ್ನ ಸರಿ ನಿನ್ ಜೋಡಿ ಒಬ್ಬ ಫ್ರೆಂಡ್ಸ್ ಬೇಕಲ್ಲ. ಆ ಟೈಪ್ ಹುಡುಕಿದಾಗ ಆ ಕಡೆ ಆ ಆಕ್ಷನ್ ಅದೆಲ್ಲ ಇರೋ ಮುಖ ಇವ್ರು ಸಿಕ್ಕ್ರೆ, ಹಿಂಗಾಗಿ ಇವ್ರನ್ನ ಹಾಕೊಂಡು ಸಿನಿಮಾ ಅಂದ್ರೆ ನೀವೆಲ್ಲರೂ ಅನ್ಎಕ್ಸೆಪ್ಟೆಡ್ ಒಂದ್ ಕಡೆ ಮೀಟ್ ಆಗಿವಂತಾರೆ, ಅದು ಮೀಟ್ ಆಗಿ ಒಂದ್ ತಂಡ ಮಾಡ್ಕೊಂಡು ಈಗ ಕಥೆಯನ್ನ ಓವರಾಲ್ ಭೀಮಸೇನ ಅಂತ ಅಂದಾಗ ಜನಗಳಿಗೆ ಅನ್ಸುತ್ತೆ ಇದೇನಪ್ಪ ಭೀಮಸೇನ ಅಂತಂದ್ರೆ ಹಿಂದ್ಗಡೆ ದೊಡ್ಡ ಸೈನ್ಯ ಇರುತ್ತೆ. ಅದ್ರ ಟೈಟಲ್ ಒಂಥರ ಕ್ಯಾಚಿ ಐತಿ. ಆಕ್ಚುಲಿ ಹೇಳ್ಬೇಕಂದ್ರೆ ಟೈಟಲ್ ಬಗ್ಗೆ ಹೇಳ್ಬೇಕಂದ್ರೆ ಟೈಟಲ್ ಭೀಮಸೇನ ಅನ್ನೋದು ಒಂಥರ ಕ್ಯಾಚಿ ಇರುವಂತ ಟೈಟಲ್ ಇದೆ. ಇದು ನೋಡಿದ ತಕ್ಷಣ ಇದ್ರಲ್ಲಿ ಹಿಂದ್ಗಡೆ ಯಾಕೆ ನೀವು ಪೋಸ್ಟರ್ ಲುಕ್ ವೈಸ್ ಹಿಂದ್ಗಡೆ ಡಿಸೈನ್ ಮಾಡಿದೆಲ್ಲ ನೋಡಿದ್ರೆ ಇದ್ರಿಂದ ಏನೋ ಒಂದು ಕತೆ ಐತಿ, ಇದ್ರೊಂದು ಆಳ ಐತಿ, ಏನೋ ಒಂದು ಅಂತ ಅಂದ್ರೆ ನೋಡಿದ ಅನ್ಸತಿ ಒಬ್ಬ ಶೋಷಿತ ಒಬ್ಬ ಯುವಕ ಪುಟ್ಟದ ಹೇಳುವಂತದ್ದು ಅನ್ನೋ ಒಂಥರ ಥಾಟ್ ಐತಿ. ಸೊ ಆತರ ಏನಾದ್ರು ಸಿನಿಮಾದಲ್ಲಿ ಥಾಟ್ ಏನಾದ್ರು ಎಲ್ಲ ಐತಿ. ಮತ್ತೆ ಕೆಲವೊಂದು ವಿಷಯಗಳನ್ನ ಸಿನಿಮಾದ ಹೊರಗಡೆ ಪಿಕ್ಚರ್ ಹಿಂಗಾಗಿ ಅವ್ರ ಸಿನಿಮಾದಾಗ ನೋಡ್ಬೇಕು ಜನ ಮಾಡಿದ್ರೆ ಐತಿ. ಒಂದ್ ಒಳ್ಳೆ ಕಂಟೆಂಟ್ ಕೊಡ್ತೀವಿ, ಜನ ಏನೋ ಒಂದ್ ಮಾಡಿದ್ರಲ್ವ ಇವರು ಅಡ್ಡಿ ಇರಪ್ಪ ಹೆಸರಿಟ್ಟಿದ್ದಕ್ಕೂ ಒಂದ್ ಅವ್ರ ಹೆಸರನ್ನ ಇದು ಮಾಡ್ಲಿಲ್ಲ ಅನ್ನೋದೊಂದು ಅದನ್ನ ಪಕ್ಕ ಕೊಡ್ತೇವೆ ನಾವು ಕಂಟೆಂಟ್. ಸಂಜು ಅನ್ನೋರು ಹೇಳತ್ತಿದ್ರಿ ಇಷ್ಟೊಂದ ಇಲ್ಲ ನಾವು ಅದಕ್ಕೆ ಬರ ಲುಕ್ ವೈಸ್ಗೆ ಬರ ಇದು ನೋಡಕ್ 6 ತಿಂಗಳಿಂದ ನಾವು ಟ್ರೈ ಮಾಡತ್ತೀವಿ ಅಂದಾಗ. ಸೊ ನಾವು ಕೂಡ ಎಷ್ಟು ಶಾರ್ಟ್ ಮೂವೀಸ್ ಮಾಡೋರು ನೋಡಿ, ಆಮೇಲೆ ವಿಡಿಯೋಸ್ ಮಾಡೋರು ನೋಡಿ, ಇಷ್ಟೆಲ್ಲ ಎಫರ್ಟ್ ಹಾಕಲ್ಲ, ಸುಮ್ನೆ ಏನೋ ಒಂದ್ ಮಾಡ್ತಾರ ಒಂದ್ ಸಿನಿಮಾ ಮಾಡ್ಬೇಕು. ಬಟ್ ಇಷ್ಟು ಪ್ಯಾಷನೇಟ್ ಆಗಿ ಯಾರು ಅಷ್ಟು ಕಿರುಚಿತ್ರಕ್ಕೆ ಒತ್ತು ಕೊಡಲ್ಲ ಅಂತ ನಾ ಅನ್ಕೋತೀನಿ ಸಂಜು ಅನ್ನೋರು. ಉತ್ತರ ಕರ್ನಾಟಕ ನಾವೇ ಇಷ್ಟು ಒತ್ತು ಕೊಟ್ಟದ ಕಿರುಚಿತ್ರಕ್ಕೆ.
ಅದ್ರ 14ನೇ ತಾರೀಕಿಗೆ ಟೀಸರ್ ಬರ್ತೈತ್ರಿ ಸಿಕ್ಕಾಬಿಟ್ಟೆ ಅದ್ ನೋಡೋರಂತ್ರು ಅಲ್ಲ ನನಗೂ ಒಂದ್ ಚಾನ್ಸ್ ಕೊಡು ಅಂತ ಎಲ್ಲಾರು ಕೇಳ್ಬೇಕ ಮಾಡ್ಬಿಟ್ಟಿದ್ದೇವೆ. ನೆಕ್ಸ್ಟ್ ಲೆವೆಲ್ ಡಬ್ಬಿಂಗ್ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ಅದೊಂದು ಸ್ಕೋರ್ ಎಲ್ಲಾ ಕ್ಯಾಮ್ರಾ ವರ್ಕ್ ಆಗ್ಲಿ ಎಲ್ಲಾ ನೆಕ್ಸ್ಟ್ ಲೆವೆಲ್. ಅವ್ರದ್ದು ಮತ್ತೆ ಇವ್ರಿಗೆ ಆಕ್ಟಿಂಗ್ ಎಲ್ಲಾರು ನಾನು ಇವಂಗ ದುಶ್ಮನ್ ಆದವರು ಅವ್ರಿಗೆ ತೋರಿಸ್ಬಿಟ್ಟೆ ನಾವು ಟೀಸರ್. ಅವ್ರು ಹಿಂಗ್ ಮಾಡ್ತೀಯನಿ ಅನ್ಕೊಂಡಿದ್ದಿಲ್ಲಪ್ಪ ನಾವ್ ಅನ್ನೋರು ಇದಾರೆ ಅಲ್ಲಿ. ನಾ ಅವ್ರಿಗೊಂದ್ ಮಾತು ಕೊಟ್ಟಿದ್ದೆ, ನೋಡಪ್ಪ ನಾವ್ ಹಿಂಗ್ ಮಾಡ ಅಂತೇವಿ ಅನ್ನೋರು ಅಂತಾರ, ಅನ್ಲಾರ್ದವ್ರು ಅಂತಾರ. ಒಟ್ಟ ನೀ ಮಾಡಿದೆ ಅಂದ್ರ ನಿಂದೆಲ್ಲೋ ಒಂದು ಲೆವೆಲಿಗೆ ಬರ್ತಿ, ಬೆಳಿತಿ ಪಕ್ಕ ಅಂತಂದ್ ಅಷ್ಟೇನ್ ಮಾತು ಕೊಟ್ಟಿದ್ದೆ. ಅದಂತ ನಾವು ಉಳಿಸ್ ಬಂದಿನಿ ಈಗ ಮಠ. ಈಗ ನೀವು ಇದು ಏಪ್ರಿಲ್ 14ಕ್ಕೆ ಯಾವ ಚಾನಲ್ ಒಳಗೆ ರಿಲೀಸ್ ಮಾಡತ್ತೀರಿ ಹೇಳೋದು? ನಮ್ದು SR ಫಿಲ್ಮ್ ಅಂತ ಯೂಟ್ಯೂಬ್ ಚಾನಲ್ ಐತಿ, ಅದ್ರೊಳಗಡೆ ನಾವು ಟೀಸರ್ ಸಂಜೆ ಕೊನೆಯದಾಗಿ ನೀವು ಹೇಳೋದಾದ್ರೆ ವೀಕ್ಷಕರಿಗೆ ಏನಂತ ಹೇಳಕ್ ಬಿಡ್ತೀರಿ? ನಮ್ಮ ಏನಿಲ್ಲ, 14ನೇ ತಾರೀಕಿಗೆ ಟೀಸರ್ ಬರುತ್ತೆ, ಅದ್ ನೋಡ್ಬಿಟ್ಟು ಜನ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಇರ್ತಾವಲ್ಲ ಅದನ್ನ ನೋಡ್ಕೊಂಡು ಟೀಸರ್ ನೋಡಿದ್ಮೇಲೆ ಸಾಕು ಅವ್ರು ಖುಷಿ ಆಗ್ಬಿಡ್ತಾರ. ಅದು 1 ನಿಮಿಷ 2 ನಿಮಿಷ ಅಂತ ಇಲ್ವೇ ಇಲ್ಲ, 3 ನಿಮಿಷದ ಮೇಲೇನೆ ಐತಿ ಟೀಸರ್ ಬರೀ 3 ನಿಮಿಷ. ಯಾಕೆಂದ್ರೆ ಜನ ಬರೀ ಪೋಸ್ಟರ್ ಬಿಡ್ತೀರಿ ಬರೀ ಅದನ್ನ ಬಿಡ್ತೀರಿ, ಬರೀ ಪೋಸ್ಟರ್ ಅದು ನೀವು ಬರೀ ಜನಕ್ಕ ಕುತ್ಕೊಂಡ್ ಒಂದ್ ನೋಡಿದ್ರ ಮಸ್ತ ಮಾಡ್ದಪ್ಪ 3 ನಿಮಿಷನು ಕುತ್ಕೊಂಡ್ ನೋಡ್ಬೇಕು ಅವ್ರು. ಬರೇ ಪೋಸ್ಟರ್ ಬಿಟ್ಬಿಟ್ಟು ಅವ್ರಿಗೂ ಬೋರ್ ಆಗ್ಬಿಡತ್ತೆ. ಅದ 4 ನಿಮಿಷ 3 ನಿಮಿಷ ಕುತ್ಕೊಂಡ್ ನೋಡ್ಲಿ ಅಂತ ನೋಡಿದ್ಮೇಲೆ ಹೇಳೇ ಬಿಡ್ತಾರ ಅವ್ರ. ಕಮೆಂಟ್ಮೆಂಟ್ ಅಲ್ಲೇ ತೆಳಗಂತ್ರ ಓಪನ್ ಮಾಡಿದ್ದೇ ಇಟ್ಟಿರ್ತೇವಿ, ಕಮೆಂಟ್ಮೆಂಟ್ ಅಂತ ಹಾಕೋರು ಹಾಕ್ತಿರ್ತಾರ. ಈಗ ಸ್ಟಾರ್ಟ್ ಆಗೈತಿ ವೇಟಿಂಗ್ ಅಂತ ಮೆಸೇಜ್ ಆಗ್ತಾವ್ರ. ಈಗ ಆದ್ರೆ ಪ್ರೀಮಿಯಂ ನಾವು ಲೋಡ್ ಮಾಡಿ ಇಟ್ಬಿಟ್ಟೇವಿ ಆಲ್ರೆಡಿ. ಪ್ರೊಸೆಸ್ ಎಲ್ಲಿಂದ ನಡೆಯತೈತಿ ಇದು ನಿಮ್ದು ಭೀಮಸೇನ ಅನ್ನೋದು ಪ್ರೊಸೆಸ್? ಹೇಳ್ಬೇಕಂದ್ರೆ ಅಂದ್ರೆ ಟೋಟಲ್ ಆಗಿ ನೀವು ಈಗ ಇಷ್ಟು 1 ವರ್ಷದಿಂದ ನೋಡ್ಕೊಂಡ್ ಪ್ರೊಸೆಸ್ ಹಂಗೆ ಎಲ್ಲಿವರೆಗೂ ಇತ್ತು ಯಾವ ತರ ಅಂತ? ಅಂದ್ರೆ ಇದು ಶಂಕರ್ ಪಿಕ್ಚರ್ಲಿಂತ್ರ ಒಂಚೂರು ನನಗ ಸಿಮಿಲಾರಿಟಿ ಇತ್ತು ಇದು. ಅಂದಾಗ ಇದಕ್ ಯಾರು ಒಬ್ಬರು ಜಾನರ್ ಸಿಗಾಕೊಲ್ದ್ರ ಅಂದ ಇವ್ ಆಸಕ್ತಿ ಮಾಡ್ಕೊಂಡ್ ಬಂದು ಇವ್ರಿಗೆ ಹಿಂಗ್ ಮಾಡಿದ್ರೆ ಹೆಂಗ್ ಆಗುತ್ತೆ ಅಂತಂದು ಒಂದ್ಸತಿ ಸ್ಕೆಚ್ ಮಾಡಿದೆ. ಬೆಂಗಳೂರು ಹೋದೆ ರಿಟರ್ನ್, ಬೆಂಗಳೂರು ಹೋಗಿ ಸ್ಕೆಚ್ ಮಾಡಿದೆ. ಈ ವ್ಯಕ್ತಿ ಇದಕ್ ಸೂಟಬಲ್ ಆಗ್ತಾನ, ಪ್ರತಿಯೊಂದು ಸೀನು ಪ್ರತಿಯೊಂದು ಈ ತರ ಬರ್ಬೇಕಂದ್ರೆ ಸ್ಕೆಚ್ ಮಾಡ್ಮೇಲೆ ಒಂದೊಂದು ಸೀನ್ ತೆಗ್ದಿದ್ ನಾವು. ಅಂದಾಗ ಈ ಫುಟೇಜ್ ಈ ನಮ್ಗೆ ಸಿಕ್ಕಿದ್ದು. ಹಿರಿಯರಿಗೂ ತೋರಿಸಿದ್ವಿ, 1 5 ಜನ ಹಿರಿಯರಿಗೂ, ಅವರು ಫುಲ್ ಖುಷಿ ಪಟ್ರು. ಇನ್ನು ನಿಮ್ ಕೈಲಿಂದ ಏನಾಗತ್ತಿ ನಾನು ಮಾಡ್ತೇನಪ್ಪ ಅಂತಂತಂದ್ರು. ಒಳ್ಳೆ ಸಪೋರ್ಟ್ ಸಿಗೈತಿ, ಎಲ್ಲ ಸಪೋರ್ಟ್ ಸಿಗೈತಿ ನಿಮ್ ಕಡೆಯಿಂದ ಒಳ್ಳೆ ಫಸ್ಟ್ ನಾವ್ ಇಂಟರ್ವ್ಯೂ ಮಾಡಿದ್ದ ನೀವು ನಮಗಂತೂ ನಮ್ಗೆ ಏನಾಗುತ್ತೆ ಬೆಳೆಯೋರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಆಕ್ಚುಲಿ ಇದಾಗಿತ್ತು ಇಷ್ಟೊತ್ತಿಗೂ ಭೀಮಸೇನ ಚಿತ್ರತಂಡದ ಮಾತುಕತೆ. ಏಪ್ರಿಲ್ 14ವರೆಗೂ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರನ್ನ ಹೇಳ್ರಿ. ಯಾವ್ದ್ರಿ? SR ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಅಂತ. SR ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಹೋಗಿ ಏಪ್ರಿಲ್ 14ಕ್ಕೆ ಅಲ್ಲಿವರೆಗೂ ವೇಟ್ ಮಾಡ್ರಿ. ಸೊ ಈ ತಂಡ ಒಳ್ಳೆ ಫ್ಯಾಷನೇಟ್ ಆಗಿ ವರ್ಕ್ ಮಾಡಿದೆ ಅಂತ ಅನ್ಸುತ್ತೆ. ಜೊತೆಗೆ ಸಂಜು ಶೆಟ್ಟಿ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಚಿತ್ರ. ಕಲಾವಿದರಾಗಿ ಸಂತೋಷ್ ಇಂಗಳಿಗೆ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಲಕ್ಷ್ಮಣ್ ಮ್ಯಾಗಿಯವರು ಕೂಡ ಆಕ್ಟ್ ಮಾಡಿದ್ದಾರೆ. ಸೊ ನೋಡಿ, ಈ ಚಿತ್ರವನ್ನ ನೋಡಿ ಎಲ್ಲರೂ ಕೂಡ ಉತ್ತರ ಕರ್ನಾಟಕದ ಕಲಾವಿದರಿಗೆ ಹಚ್ಚಿ ಅಂತ ಈ ಚಿತ್ರತಂಡದೊಂದಿಗೆ ಮಾತುಕತೆಯನ್ನ ಮುಗಿಸ್ತಾ ಇದೀವಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಾನಲ್ ಅಂತ ಹೇಳ್ತಾ ಮಾತುಕತೆಯನ್ನ ಮುಗಿಸ್ತೀನಿ. ನಮಸ್ಕಾರ.